ಟ್ಯಾಕ್ಸು 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 ಎಲ್ಲಿ ನೋಡಿದ್ರು ಬರೀ ಟ್ಯಾಕ್ಸ್. ಟ್ಯಾಕ್ಸು 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 ಎಲ್ಲಿ ನೋಡಿದ್ರು ಬರೀ ಟ್ಯಾಕ್ಸು. ಗೃಹಿಣಿಯರ ಮೇಲೆ ಒಂದೇ ದೇಶ ಒಂದೇ ತೆರಿಗೆ ಭಾರ ಹೆಚ್ಚಾಗಿದೆ. ನೆಟ್ಗೆ ಅಡಿಗೆ ಮಾಡಿಕೊಂಡು ತಿನ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಈ ಜಿಎಸ್ಟಿ. ಎಲ್ಪಿಜಿ ಗ್ಯಾಸ್ ಮೇಲೂ ಕೂಡ ಟ್ಯಾಕ್ಸ್ ಬರೆ ಎಳೆದಿದೆ ಜಿಎಸ್ಟಿ. ಗ್ಯಾಸ್ ಖರೀದಿಸಲು 32 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೆಂಗಪ್ಪ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತ ಹೇಳ್ತಾ ಇದ್ದಾರೆ ಹೆಂಗಸರು. ನೀವು ಎಲ್ಪಿಜಿ ಗ್ಯಾಸ್ ಅನ್ನು ಏನಾದ್ರೂ ಬಳಸ್ತಾ ಇದ್ರೆ ಇನ್ ಮುಂದೆ ನೀವು ಗ್ಯಾಸ್ ಖರೀದಿಸಬೇಕಾದ್ರೆ 32 ರೂಪಾಯಿ ಹೆಚ್ಚನ್ನ ಕೊಡಬೇಕಾಗತ್ತೆ. ಜಿಎಸ್ಟಿ ಹಾಗೂ ಸಬ್ಸಿಡಿ ಕಡಿತದ ದರವೇ ಗ್ಯಾಸ್ ಏರಿಕೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಜಿಎಸ್ಟಿ ಜಾರಿಯಾದ ಬಳಿಕ ಪ್ರತಿಯೊಂದು ರಾಜ್ಯದಲ್ಲಿ 12 ರಿಂದ 15 ರೂಪಾಯಿ ದರ ಏರಿಕೆಯಾಗಿದೆ. ಆದ್ರೆ ಇದು ಇಂಧನ ಮೇಲೆ ತೆರಿಗೆ ದರವಲ್ಲ. ಇನ್ನು ಗ್ಯಾಸ್ ದರ ಏರಿಕೆಗೆ ಪ್ರಮುಖ ಕಾರಣ ಜಿಎಸ್ಟಿ ಬರೋ ಮೊದಲೇ ಇದ್ದ ಟ್ಯಾಕ್ಸ್ ದರಗಳು ಕೂಡ ಅನ್ವಯವಾಗುವುದರಿಂದ ಗ್ಯಾಸ್ ಬೆಲೆ ದುಬಾರಿಯಾಗಿದೆ. ಅಲ್ಲದೆ ಗ್ಯಾಸ್ ಬಳಕೆದಾರರು ಹೊಸದಾಗಿ ಸಂಪರ್ಕ ಪಡೆದುಕೊಂಡ್ರೆ ರಾಜ್ಯಗಳ ವಿಧಿಸಿರುವಂತಹ ತೆರಿಗೆ ಹಾಗೂ ದಾಖಲಾತಿಗಳಲ್ಲಿ ಸಮಸ್ಯೆಗಳಾಗಿದ್ರೆ ಹೆಚ್ಚಿನ ದರವನ್ನ ಗ್ರಾಹಕರು ನೀಡಲೇಬೇಕು. ಇನ್ನು ಇದಲ್ಲದೆ ಎಟಿಎಂ ಅನ್ನ ಜಿಎಸ್ಟಿಯ 28% ತೆರಿಗೆ ದರದಲ್ಲಿ ತರಲಾಗಿದೆ. ಹಾಗಾಗಿ ಹೊಸದಾಗಿ ಎಟಿಎಂ ಖರೀದಿಸುವವರಿಗೆ ಎಟಿಎಂ ಖರೀದಿಸುವುದು ಕೂಡ ಕಷ್ಟ. ಎಸ್, ನನ್ನ ಸಹೋದ್ಯೋಗಿ ಜಾವೇದ್ ಅಧೋನಿ ಈಗ ಧಾರವಾಡದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿರುವಂತಹ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ? ಒಂದು ಕಡೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕತೆ ಅಷ್ಟಾದ್ರೆ ಅದಕ್ಕೆ 12% ತೆರಿಗೆನ ವಿಧಿಸಿದ್ರೆ, ಇನ್ನೊಂದು ಕಡೆ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಮಹಿಳೆಯರು ಏನ್ ಮಾಡ್ತಾರೆ, ಹೆಂಗ್ ಅಡಿಗೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಅಲ್ಲಿರುವಂತಹ ಮಹಿಳೆಯರು ಏನ್ ಹೇಳ್ತಾರೆ ಅಂತ ಹೇಳಿ. ಜಾವೇದ್, ಏನ್ ಹೇಳ್ತಾ ಇದ್ರೆ ಧಾರವಾಡದಲ್ಲಿರುವಂತಹ ಮಹಿಳೆಯರು? ನಿಜವಾಗ್ಲೂ ಅರುಣ್, ಪ್ರತಿದಿನ ಏನಂತ ಹೇಳಿದ್ರೆ ಮಹಿಳೆಯರಿಗೆ ಗ್ಯಾಸ್ ಬೇಕೇ ಬೇಕು ಅಡಿಗೆ ಮಾಡ್ಲಿಕ್ಕೆ. ಹೀಗಾಗಿ ಏನಂತ ಹೇಳಿದ್ರೆ ಅವರೇ ಸ್ವತಃ ನಮ್ಮ ಜೊತೆ ಮಾತಾಡ್ತಾರೆ, ಯಾವ ರೀತಿಯಾಗಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮೇಡಮ್ ನಮಸ್ಕಾರ. ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ ಈ ಜಿಎಸ್ಟಿ ಬಂದಿದ್ರಿಂದ. ಇದು ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ಹೊರೆ ಆಗಲಿದೆ ಅಂತ? ಸರ್, ಇವತ್ತು ಒಂದು ಗ್ಯಾಸ್ ಅಷ್ಟೇ ಅಲ್ಲ, ನಾವು ನೋಡ್ತಿದೀವಿ ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ಯಾವುದೇ ಸರ್ಕಾರಗಳಿರ್ಲಿ ಜನರಿಗೆ ಕೊಡಬೇಕಾಗಿರೋದೇನು ಸರ್? ಇವತ್ತು ಮುಖ್ಯವಾಗಿ ಬದುಕಬೇಕಾದಂತ ಒಂದು ಮೂಲಭೂತ ಅವಶ್ಯಕತೆಗಳು ಮಿನಿಮಮ್ 38 ರೂಪೀಸ್ ಒಂದು ಗ್ಯಾಸಿಗೆ ಲೆಕ್ಕ ಹಾಕಿದ್ರು ಕೂಡ ವರ್ಷಕ್ಕೆ ನಾವ್ ಈಗಾಗಲೇ 577 15 ರೂಪಾಯಿ ಕಮಿಷನ್ ಅನ್ನ ತಗೊಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಅವರು. ಸರ್, ಯಾವ ಹಣ ಎಷ್ಟು ಅಕೌಂಟಿಗೆ ಜಮಾ ಆಗುತ್ತೆ ಅಂತೇಳಿ ಯಾವ ಹೆಣ್ಮಕ್ಳು ಚೆಕ್ ಮಾಡ್ತಾರೆ ಸರ್? ಇವತ್ತು ಎಷ್ಟು ಹೆಣ್ಮಕ್ಳಿಗೆ ಬ್ಯಾಂಕಿಂಗ್ ನಾಲೆಡ್ಜ್ ಇದೆ? ಈಗಾಗಲೇ ನಮಗೆ ಗ್ಯಾಸ್ ಏನು ಇದು ಕೊಡ್ತಾ ಇದ್ರು ರಿಯಾಯಿತಿ, ಅದು ನೇರವಾಗಿ ಗ್ರಾಹಕರಿಗೆ ತಲುಪ್ತಾ ಇಲ್ಲ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಹಿಳೆಯರಲ್ಲಿ, ಇವನ್ ನನಗೆ ನಮ್ಮ ಮನೆಯಲ್ಲಿ ನಾವು ಹಳ್ಳಿಗೆ ಹೋದಾಗೆಲ್ಲ ಆಗಿದೆ ನಂಗೆ ಅನುಭವ. ಯಾವ ಹೆಣ್ಮಕ್ಳು ಹೋಗಿ ಚೆಕ್ ಮಾಡೋದಿಲ್ಲ, ಅಮೌಂಟ್ ಬಂದಿದ್ದು ಗೊತ್ತಾಗಲ್ಲ, ಬರೋದಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ. ಹೆಚ್ಚಿಗೆ ಆಗಿರೋದು ಈಗ ಇನ್ನಷ್ಟು ಹೊರೆ ಅಂತ ನನಗೆ ಅನಿಸ್ತದ ಇದು. ಯಾಕಂದ್ರೆ ನಾವು ಮನೆ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಒಂದು ಗ್ಯಾಸ್ ಅಲ್ಲ, ಪ್ರತಿಯೊಂದು ಲೆಕ್ಕ ಹಾಕ್ಬೇಕು. ಪ್ರತಿಯೊಂದಕ್ಕೂ ಇವತ್ತು ಇಷ್ಟಿಷ್ಟು % ಹೆಚ್ಚಳ ಮಾಡ್ತಾ ಹೋದ್ರೆ ಜೀವನ ನಡೆಸೋದು ಹೇಗೆ? ಎಷ್ಟು ಜನಕ್ಕೆ ಇವತ್ತು ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಜೀವನ ನಡೆಸಕ್ ಆಗ್ತಾ ಇದೆ? ಗ್ಯಾಸ್ ಅನ್ನ ಪ್ರತಿಯೊಬ್ರು ಇವತ್ತು ಯೂಸ್ ಮಾಡ್ತಾ ಇದೀವಿ. ಮಧ್ಯಮ ವರ್ಗ ಇರ್ಲಿ, ಕೆಳ ಮಧ್ಯಮ ವರ್ಗ ಇರ್ಲಿ, ಅತ್ಯಂತ ಇವತ್ತು ಇದ್ರ ಬಿಸಿ ತಟ್ಟೋದು ಕೆಳ ಮಧ್ಯಮ ವರ್ಗದವ್ರಿಗೆ. ನಮಗೆ ಅದು ಒಂದೇ ಇಲ್ಲ, ಜೀವನದಲ್ಲಿ ಬೇರೆ 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 ಅಂಶಗಳಿದಾವೆ. ಎಲ್ಲಾನ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ? ರಿಯಲ್ ಆಗಿ ಜನಗಳಿಗೆ ಅವಶ್ಯಕತೆ ಇರೋದನ್ನ ಕೊಡೋದನ್ನ ಬಿಟ್ಟು ಅಥವಾ ರೇಟ್ಗಳನ್ನ ಇನ್ನು ಇಳಿಸಬೇಕು ಹೊರತು ಹೆಚ್ಚಿಗೆ ಮಾಡಿ ಜನರ ಜೀವನವನ್ನ ಇನ್ನಷ್ಟು ದುಸ್ತರ. ನಿಜವಾಗ್ಲು ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ನಾವು ಉಪಯೋಗಿಸ್ತಿದ್ವಿ ಕಟ್ಟಿಗೆ ಆಗಿರ್ಲಿ, ಸೀಮೆ ಎಣ್ಣೆ ಆಗಿರ್ಲಿ. ಇವತ್ತು ಆಧುನಿಕತೆ ಬಂದಂಗೆ ನಾವು ಮುಂದುವರೆದಂಗೆ ಇವತ್ತು ಹೊಸದನ್ನ ಯೂಸ್ ಮಾಡ್ತಾ ಇದ್ವಿ. ಕೊಟ್ಟಿದೆ ಆತರ ಬೆಳವಣಿಗೆ ಆಗಿದೆ. ಆದ್ರೆ ನಾವು ಮತ್ತೆ ಆ ಕಾಲಕ್ಕೆ ಹೋಗ್ಬೇಕಾ? ನಾವು ಒಂದ್ ಹೆಜ್ಜೆ ಮುಂದೆ ಇಡ್ಬೇಕಾ ಅಥವಾ ಹಿಂದೆ ಹೋಗ್ಬೇಕಾ? ಗ್ಯಾಸ್ ಅನ್ನ ಬಳಸ್ತೀವಿ ಅಂತಂದ್ರೆ ಅದು ನೀಗಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ, ಎಷ್ಟೋ ಹೆಣ್ಮಕ್ಳಲ್ಲಿ ಇಲ್ಲ ಸರ್. ಇವತ್ತು ಇದು ಅತ್ಯಂತ ನನ್ಗಂತೂ ಕೇಂದ್ರ ಸರ್ಕಾರ ಏನ್ ಜಿಎಸ್ಟಿ ತಗೊಂಡ್ ಬಂದಿದ್ದಾರೆ, ಇದ್ರ ಮೂಲಕ ಸಾಕಷ್ಟು ಅಂಶಗಳು ಸರ್. ಬರೀ ಗ್ಯಾಸ್ ಅಷ್ಟೇ ಅಲ್ಲ, ಇವತ್ತು ತಿನ್ನುವ ಆಹಾರ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗ್ಲಿ, ಮಕ್ಕಳಿಗೆ ಏನ್ ಕೊಡಿಸ್ಬೇಕು, ಮಕ್ಕಳು ತಿಂತಾ ಇದಾವ್ ಆ ಆಹಾರಕ್ಕೂ ಇವತ್ತು ಕಲ್ಲು ಹಾಕ್ತಾ ಇದೆ ಸರ್ಕಾರ.
ಇದು ನ್ಯಾಯಯುತವಾಗಿಲ್ಲ. GST ಇದು ವಾಪಸ್ ತಕ್ಕೊಳ್ಬೇಕು, ಜನರಿಗೆ ಇದರಿಂದ ಹೊರೆ ಆಗೋದನ್ನ ಕಡಿಮೆ ನನ್ನ ಅಭಿಪ್ರಾಯ ಸರ್. ಸದ್ಯಕ್ಕೆ ಅರುಣ್, ಏನಂತ ಹೇಳಿದ್ರೆ ಇದು GST ಬಂದ ನಂತರ ಏನ್ ಗ್ಯಾಸ್ ರೇಟು ಹೆಚ್ಚಿಗೆ ಆಗಿದೆ, ಇದು ನಿಜವಾಗಲೂ ಮಹಿಳೆಯರಿಗೆ ಸಾಕಷ್ಟು ಹೊರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಜಾವೇದ್, ಆದ್ರೆ ಗ್ಯಾಸಿನ ಲೆಕ್ಕಾಚಾರಗಳು ಒಂದ್ ಕಡೆ ಹಿಂಗೆಲ್ಲ ಇರ್ಬೇಕಾದ್ರೆ ಮತ್ತೊಂದಿಷ್ಟು ಮಹಿಳೆಯರೇನಾದ್ರೂ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲ ಅಡ್ಜಸ್ಟ್ಮೆಂಟ್ ಆಗ್ಬಹುದು, ಇನ್ನೊಂದು ಸಮಿತಿ ಕೂಡ ಸಭೆ ನಡೆಸ್ತಾ ಇದೆ, ಅಲ್ಲೇನಾದ್ರೂ ಕಡಿಮೆ ಮಾಡುವಂತ ಚಾನ್ಸಸ್ ಇದೆಯಾ ಅನ್ನೋ ನಿರೀಕ್ಷೆಯನ್ನೇನಾದ್ರೂ ಇಟ್ಕೊಂಡಿದಾರ ಮಹಿಳೆಯರು? ನಿಜವಾಗ್ಲೂ ಅರುಣ್, ಇದನ್ನ ಮಹಿಳೆಯರನ್ನ ಕೇಳೋಣ. ಮೇಡಮ್, ನೀವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರಂತೆ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಇದು ಅಂದ್ರೆ ಎಷ್ಟರ ಮಟ್ಟಿಗೆ ನಿಮಗೆ ಇದು ಬೆಲೆ ಕಡಿಮೆ ಆಗ್ಬೇಕು ಅನ್ನುವಂಥದ್ದು? ಯಾಕಂದ್ರೆ ಸರ್ಕಾರ ಒಂದು ಕಡೆ ಏನಂತಿದ್ರೆ ಬರುವಾಗ ಏನೋ ಒಂದು ಆಶ್ವಾಸನೆ ಕೊಟ್ಟು ಬಂದಿತ್ತು, ಅದು ಪೂರೈಸ್ತಾ ಇದೆಯಾ ಅಥವಾ ನಿಮ್ಗೆ ಎಷ್ಟು ಬೆಲೆ ಕಡಿಮೆ ಆಗ್ಬೇಕು ಅಂತ? ಸರ್, ಈಗಾಗಲೇ ಹೆಚ್ಚಳ ಮಾಡಿದ್ದಂತೂ ಖಂಡಿತ ಕಡಿಮೆ ಆಗ್ಬೇಕು. ಅದು ಅಲ್ಲದೆ ಏನು ನೇರವಾಗಿ ಗ್ರಾಹಕರಿಗೆ ರಿಯಾಯಿತಿ ಸಿಗ್ಬೇಕು ಸರ್. ಅದು ಅಕೌಂಟಿಗೆ ಹಾಕ್ತಿವಂದ್ರೆ ಅದು ಸರಿಯಲ್ಲ. ನನಗೆ ಆಗಿರೋ ಅನುಭವ ಪ್ರಕಾರ ನೇರವಾಗಿ ಗ್ರಾಹಕರ ಕಡೆಯಿಂದ ಸರ್ಕಾರ ದುಡ್ಡು ಇಸ್ಕೊಳ್ಳಿ. ಗ್ರಾಮೀಣ ಮಹಿಳೆಯರಿಗಂತೂ ನಾವಿನ್ನ ನಗರದಲ್ಲಿ ಇದ್ದೀವಿ, ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿದೆ, ಕಲ್ತಿದ್ದೀವಿ. ಗ್ರಾಮೀಣ ಮಹಿಳೆಯರ ಪರಿಸ್ಥಿತಿ ಏನು ಸರ್, ಇವತ್ತು ಬಡ ಜನರ ಪರಿಸ್ಥಿತಿ ಏನು? ನಮ್ಮ ದೇಶದಲ್ಲಿ ತಗೊಂಡ್ರೆ ಅತ್ಯಂತ 70% ಇವತ್ತು ಗ್ರಾಮೀಣ ಅಂದ್ರೆ ಬಡ ಜನರಿದ್ದಾರೆ. ನಾವು ಮಧ್ಯಮ ವರ್ಗ ಇರ್ಲಿ, ಅಪ್ಪರ್ ಮಿಡ್ಲ್ ಕ್ಲಾಸ್ ಇರ್ಲಿ, ಎಷ್ಟು ಜನ ಇದೀವಿ ಸರ್ 100ಕ್ಕೆ? ಅತಿ ಹೆಚ್ಚು ಹೊಡೆತ ಬೀಳೋದು ಯಾರಿಗೆ? ಇವ್ರು ಯಾರಿಗೆ ಹೆಲ್ಪ್ ಮಾಡಕ್ ಹೊರಟಿದ್ದಾರೆ GST ಇಂದ? ನನಗೆ ಯಾವ ಸಮಿತಿನೂ ಏನು ಉಪಯೋಗ ಅಂತ ಅನ್ಸಲ್ಲ ಸರ್. ಇದನ್ನ ವಾಪಸ್ ತಕೊಳ್ಳಬೇಕು ಅವರು. ಈಗಾಗ್ಲೇ ಇರ್ತಕ್ಕಂಥ ರೇಟೇ ಹೆಚ್ಚಿಗಿದೆ, ಅದನ್ನು ಕಡಿಮೆ ಮಾಡಬೇಕು. ಅದು ಅಲ್ಲದೆ ಇವತ್ತು ಅವರು ನನ್ಗಿನ್ನೇನೋ ಹುನ್ನಾರ ಇದೆ ಅಂತ ಅನಿಸ್ತಾ ಇದೆ ಕೇಂದ್ರ ಸರ್ಕಾರದ್ದು. ಸದ್ಯಕ್ಕೆ ಅರುಣ್, ಯಾವುದೇ ರೀತಿಯಾದಂತ ಸಮಿತಿ ಬೇಡ, ಅದನ್ನ ಏನು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಂಡ್ರೆ ಸಾಕು ಅನ್ನುವಂತ ಆಗ್ರಹ ಅರುಣ್. ಓಕೆ ಜಾವೇದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಗ್ಯಾಸ್ ಸಿಲಿಂಡರ್ ಬೆಳೆ ಏನು LPG ಗ್ಯಾಸ್ ಇದೆ ಅದನ್ನು ಬಳಸ್ತಾ ಇರೋರಿಗೆ ಇನ್ನು ಮುಂದೆ ಸ್ವಲ್ಪ ದುಡ್ಡನ್ನ ಕಟ್ಟಬೇಕಾಗತ್ತೆ, 32 ರೂಪಾಯಿ ಹೆಚ್ಚಿಗೆ ಬರುತ್ತೆ ಅಂತ ಇದೆ. ಹಾಗಾಗಿ ಮಹಿಳೆಯರು ಹೇಗಪ್ಪ ಅಡಿಗೆ ಮಾಡ್ಕೊಂಡು ಇನ್ಮೇಲೆ ಊಟ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು. ಇದನ್ನು ವಾಪಸ್ ಪಡಿಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 32 ರೂಪಾಯಿ ಅಂದ್ರೆ ತುಂಬಾ ಹೊರೆ ಆಗತ್ತೆ. ಒಂದ್ ಕಡೆ ಕಟ್ಟಿಗೆ ಒಲೆಯನ್ನ ಬಿಟ್ಟಾಗಿದೆ, ಎಲ್ಲವನ್ನು ಬಿಟ್ಟಾಗಿದೆ. ಸಬ್ಸಿಡಿಯನ್ನ ಕೂಡ ಬಹಳಷ್ಟು ಜನ ವಾಪಸ್ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಬೇಡ, ಬಹಳಷ್ಟು ಜನ ಸಿಲಿಂಡರ್ ಅನ್ನ ಯೂಸ್ ಮಾಡ್ಲಿ, ಗ್ಯಾಸ್ ಅನ್ನ ಯೂಸ್ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದ್ರ ಮೇಲೆ ಈ ರೀತಿಯಾಗಿ ವಿಧಿಸ್ಬಿಟ್ರೆ ಬಡವರು ಹೇಗ್ ಬಳಸ್ಕೊಳ್ಳೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೋಡೋಣ ಏನ್ ಆಗುತ್ತೆ ಅಂತ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಯ್ತು, ಅದಾದ ನಂತರ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಈಗ ಮಗದೊಂದು ಕಡೆ ನಾವೆಲ್ಲ ಇಷ್ಟಪಡುವಂತ ಬಟ್ಟೆಗಳ ಮೇಲೂ ಕೂಡ ಈ ರೀತಿಯಾಗಿ GST ಅಪ್ಲೈ ಆಗ್ತಾ ಇದೆ, ಅದು ಕೂಡ ದುಬಾರಿ ಆಗ್ತಾ ಇದೆ. ಎಸ್, ಬೈ ಒನ್ ಗೆಟ್ ಒನ್ ಆಫರ್ ಅನ್ನ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಶಾಪಿಂಗ್ ಮಾಲ್ಗಳು ಖಾಲಿ ಹೊಡಿತಾ ಇದೆ, ಗ್ರಾಹಕರೇ ಇಲ್ಲ. GST ಜಾರಿಯಾಗಿ ಇಂದಿಗೆ 3 ದಿನ ಆಯ್ತು, ಆದ್ರೆ ಯಾವುದೇ ರೀತಿಯಾದಂತಹ ವ್ಯಾಪಾರ ಆಗ್ತಾ ಇಲ್ಲ. ಎಲ್ಲಾ ಕಡೆಯೂ ಕೂಡ ವ್ಯಾಪಾರ ಡಲ್ ಅಂತ ಹೇಳ್ತಾ ಇದ್ರೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲೂ ಕೂಡ ವ್ಯಾಪಾರ ಸಂಪೂರ್ಣವಾಗಿ ಡಲ್ ಆಗಿದೆ, ಯಾರೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಮಗದೊಂದು ಕಡೆ GST ಬರೋ ಮುಂಚೆನೆ ಸಾಕಷ್ಟು ಆಫರ್ ಗಳನ್ನ ಕೊಟ್ಟಿದ್ರು. ಅಲ್ಲೇ ಖರೀದಿಯನ್ನ ಮಾಡಿದ್ಮೇಲೆ GST ಬಂದ ಮೇಲೆ ಬರ್ತಾ ಇದ್ರೋ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ವ್ಯಾಪಾರ ಯಾಕೆ ಡಲ್ ಹೊಡಿತಾ ಇದೆ, ಯಾಕೆ ಖಾಲಿ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಗಳನ್ನ ಕೊಡ್ತಾ ಇದ್ದಾರೆ. ಏನೇ ಹರಸಾಹಸ ಪಟ್ಟರು ಕೂಡ ಗ್ರಾಹಕರು ಬರ್ತಾ ಇಲ್ಲ, ಸಾಕಷ್ಟು ವ್ಯಾಪಾರ ಡಲ್ ಇದೆ ಅಂತ ಹೇಳ್ತಾ ಇದ್ರೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಇತರೆಡೆಯೂ ಕೂಡ ಎಲ್ಲ ಶಾಪಿಂಗ್ ಮಾಲ್ಗಳು ಕೂಡ ಖಾಲಿ ಹೊಡಿತಾ ಇದೆ, ಬಿಸ್ನೆಸ್ ಇಲ್ಲ ಅಂತ ಹೇಳಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ನಾನು ನೇರವಾಗಿ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವ್ಯಾಪಾರ ಇಷ್ಟೊಂದು ಡಲ್ ಆಗಕ್ಕೆ ಕಾರಣ ಏನು ಅನ್ನೋದನ್ನ ಕೇಳೋಣ. ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ
ಏನ್ರಿ ವ್ಯಾಪಾರ ಇಷ್ಟೆಲ್ಲ ಡಲ್ ಮಾಡಿಸ್ಬಿಟ್ಟಿದ್ರ ಏನಾಯ್ತು ಅಂತ? ಖಂಡಿತ ಜಿಎಸ್ಟಿಯ ಪರಿಣಾಮ ನೇರವಾಗಿ ಅಂದ್ರೆ ಜವಳಿ ಮಾರುಕಟ್ಟೆ ಮೇಲೆ ಬಿದ್ದಂತಾಗಿರುವಂತದ್ದು. ಸದ್ಯ ನಾವಿರೋದು ಹುಬ್ಬಳ್ಳಿಯ ಸುಪ್ರತಿಷ್ಠಿತ ವೆನಸನ್ ಏನೊಂದು ಬಟ್ಟೆ ಮಳಿಗೆಯಲ್ಲಿ ನಾವಿರುವಂತದ್ದು. ನೀವಿದು ಬಟ್ಟೆ ಮಳಿಗೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ದೊಡ್ಡ ಮಟ್ಟದ ಒಂದು ಬಟ್ಟೆ ಮಳಿಗೆ ಅಂತ ಹೇಳ್ಬಹುದು. ಆದ್ರೆ ಬೆಳವಣಿಗೆ ಅಷ್ಟೇ ಗ್ರಾಹಕರು ಇಲ್ಲಿರುವಂತದ್ದು. ಜಿಎಸ್ಟಿ ಬಂದ ಬಳಿಕ ನೇರವಾದಂತಹ ಪರಿಣಾಮ ಈ ಒಂದು ಬಟ್ಟೆ ವ್ಯಾಪಾರ ಮೇಲೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಸಾಕಷ್ಟು ಜನ ಏನು ಗ್ರಾಹಕರು ಈ ಒಂದು ಅಂಗಡಿಗೆ ಬರುವ ಏನೊಂದು ಕಡಿಮೆ ಆಗಿರುವಂತದ್ದು. ಸಾಕಷ್ಟು ಅಂದ್ರೆ ಈಗೊಂದು ಅಂಗಡಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂಗಡಿಯಲ್ಲಿ ಸಾಕಷ್ಟು ಜನ ಗ್ರಾಹಕರು ಬಂದು ಬಟ್ಟೆ ವ್ಯಾಪಾರವನ್ನ ಇವತ್ತು ಬೆರಳಿಕೆ ಅಷ್ಟೇ ಏನೊಂದು ಗ್ರಾಹಕರು ಇರುವಂತದ್ದು. ಯಾವೊಂದು ಜಿಎಸ್ಟಿ ಆಗಿ ಎಷ್ಟು ಮಟ್ಟಿಗೆ ಈ ಒಂದು ರೇಟ್ಗಳ ಹೆಚ್ಚಳ ಆಗಿದೆ ಅಥವಾ ಯಾಕೆ ಅನ್ನೋದು ಈ ಅಂಗಡಿ ಮಾಲೀಕರನ್ನ ಕೇಳೋಣ. ಸರ್, ಯಾಕೆ ಜಿಎಸ್ಟಿ ಬಂದ ಬಳಿಕ ಇನ್ನು ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆಯಾ, ಏನ್ ಇದು ಸರ್? ಸರ್, ಜಿಎಸ್ಟಿ ಸುಮಾರು 3 ದಿವಸ ಆಯ್ತು ಇವತ್ತಿಗೆ ಬಂದು. ಜಿಎಸ್ಟಿ ಬಂದಾಗಿಂದ ಸುಟ್ಟು ಗಿರಾಕರು ಎಲ್ಲರಿಗೆ ಒಂದೇ ಭಯ, ಏನು ಜಿಎಸ್ಟಿ ಬಂದಾಗಿಂದ ರೇಟ್ ಏರಿದೆಯೋ, ಬಟ್ಟೆಗಳಿಗೆ ಟ್ಯಾಕ್ಸ್ ಹಾಕಿದ್ರು ಅವರು 5%, ರೆಡಿಮೇಡ್ 12% ಆಗಿದೆ. ಹಾಗಾಗಿ ಜನಗಳಿಗೆ ಏನ್ ಭಯ, ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ಬಟ್ಟೆ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಹೇಳಿ. ಬಟ್ ನಾವು ಇವತ್ತಿನವರೆಗೆ ಇನ್ನೂ ಮಟ್ಟ ಯಾವ್ದು ಬಟ್ಟೆಗೆ ಕಾಸ್ಟ್ ಏರ್ಸಿಲ್ಲ. ಅಲ್ಟಿಮೇಟ್ಲಿ ಸರ್ವೈವ್ ಮಾಡಬೇಕಂದ್ರೆ ಇವತ್ತು ನಾವು ಕಾಸ್ಟ್ ಏರ್ಸಲೇಬೇಕು. ಯಾಕಂದ್ರೆ ಓವರ್ ಹೆಡ್ಸ್ ಅಷ್ಟಿದೆ ಶಾಪ್ದು. ಆಮೇಲೆ ನಾವು ಮಾರ್ಜಿನ್ ದುಡಿಯೋದು ಈ ಪ್ರಕಾರ ಜಿಎಸ್ಟಿ ಕಟ್ಟಿಬಿಟ್ರೆ ಏನು ಹಿಂದೆ ಉಳಿಯಲ್ಲ. ಹಾಗಾಗಿ ನಾವು ಇದರ ಬಗ್ಗೆ ವಿಚಾರ ಮಾಡಿ ನಾವು ಮೊದಲೇನೋ ಮೆಮೊರಂಡಮ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಟ್ಯಾಕ್ಸ್ ತೆಗೀರಿ ಅಂತ ಹೇಳಿ. ಯಾಕೆಂದ್ರೆ ಹುಟ್ಟಿದಾಗ ಜನಗಳಿಗೆ ಬಟ್ಟೆ ಬೇಕು, ಸತ್ತಾಗ ಒಬ್ಬರಿಗೆ ಮನುಷ್ಯಗೆ ಬಟ್ಟೆ ಹಾಕ್ಲೇಬೇಕು. ಇದು ಒಂದು ನೆಸೆಸಿಟಿ, ಬೇಸಿಕ್ಸ್ ನೆಸೆಸಿಟಿ. ಇದರ ಬಗ್ಗೆ ವಿಚಾರ ಮಾಡಿ. ಹಾಗೂ ಜೇಟ್ಲಿ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀವು ನೋಡಿರಬೇಕು. ವೈ ದಿ ಟ್ರೇಡರ್ ಇಸ್ ವರಿಡ್ ವೆನ್ ಎವ್ರಿಥಿಂಗ್ ಇಸ್ ದೇರ್ ಆನ್ ದಿ ಕಸ್ಟಮರ್ ಇಟ್ ಸೆಲ್ಫ್. ಅಂದ್ರೆ ನೀವು ಎಲ್ಲಾ ತಲೆ ಕಸ್ಟಮರ್ಗೆ ಹಾಕ್ರಿ ಟ್ಯಾಕ್ಸು. ಅಂದ್ರೆ ಅಲ್ಟಿಮೇಟ್ಲಿ ಏನು, ನೀವು ಜನ ಲಾಸ್ಟ್ ಯಾರು ಬೇರ್ ಮಾಡ್ತಾರೆ ಅವರು ಎಲ್ಲ ಟ್ಯಾಕ್ಸ್ ಕೊಡ್ಬೇಕಂತ ಹೇಳಿ ಅವ್ರು ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಕೊಟ್ರು. ಹಾಗಾಗಿ ಇವತ್ತಿಗೆ ನಾವು ಅದೇ ಅಂತ ಇದ್ದೀವಿ, ಅವ್ರು ಮಾಡಿದ್ದು ಇದೇನು ಮಾಡಿದ್ದಾರೆ ಬಟ್ಟೆ ಮೇಲೆ ಈ ಟ್ಯಾಕ್ಸ್ ಅನುಕೂಲತೆ ಅಲ್ಲ, ಇದು ಮಾಡಿತ್ತು ಮಾಡಿದ್ದಾರೆ. ಇದು ಇಲ್ಲಿನ ಏನು ಮಾಲೀಕರ ಮಾತಾದ್ರೆ ಇನ್ನು ನವೀನ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಿ. ನವೀನ್ ಮಾಲೀಕರಿಗೆ ಇನ್ನೊಂದು ಪ್ರಶ್ನೆ ಕೇಳಿ ನವೀನ್, ಏನಂದ್ರೆ ಈ ಜಿಎಸ್ಟಿ ಬರೋ ಹಿಂದಿನ ದಿನಾನೇ ದೊಡ್ಡ ದೊಡ್ಡ ಆಫರ್ ಗಳನ್ನ ಕೊಟ್ಟಿದ್ರು, ಡಿಸ್ಕೌಂಟ್ ಗಳನ್ನ ಕೊಟ್ಟಿದ್ರು. ಜನ ಆಗ್ಲೇ ಮುಗಿಬಿದ್ದು ಖರೀದಿಯನ್ನ ಮಾಡಿ ಹೋಗ್ಬಿಟ್ಟಿದ್ರ, ಏನ್ ಕತೆ ಕೇಳಿ. ಸರ್, ಖಂಡಿತವಾಗ್ಲೂ ಜಿಎಸ್ಟಿ ಬರೋಕಿನ ಮುಂಚಿತವಾಗಿ ಏನಾದ್ರು ನೀವು ಡಿಸ್ಕೌಂಟ್ ಅನ್ನ ಕೊಡೋದು, ಬೈ ಒನ್ ಗೆಟ್ ಒನ್ ಫ್ರೀ ಆ ರೀತಿ ಏನಾದ್ರು ಕೊಟ್ಟು ಅದಾದ ಬಳಿಕ ಅಂದ್ರೆ ಬಟ್ಟೆ ತಗೊಂಡ್ಬಿಟ್ಟಿದ್ದಾರೆ ಜನ. ಇವಾಗ ಆ ಕಾರಣಕ್ಕಾಗಿ ಜನರು ಬರ್ತಿಲ್ವಾ, ಹೇಗೆ ಸರ್? ಸರ್, ನೀವು ನೋಡಿರ್ಬೇಕು, ಇವಾಗ ಪ್ರೀ ಜಿಎಸ್ಟಿ ಸೇಲ್ ಅಂತ ಹೇಳಿ ಎಲ್ಲ ಕಂಪನಿದವರು 30ನೇ ತಾರೀಕಿಗೆ ತೆಗೆದ್ರು. ಆ ತೆಗೆದಾಗ ಬಂಗಾರದಲ್ಲಿ ಹಾಗೂ ನಮ್ಮ ಎಲ್ಲ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಸೇಲ್ ಹಾಕಿದ್ರು. ಜನಗಳು ರಾತ್ರಿ ಮಠ ಪಾಳೆಯಲ್ಲಿ ನಿಂತು ಬಿಲ್ಲಿಂಗ್ ಮಾಡಿ ಬಟ್ಟೆ ತಗೊಂಡ್ರು. ಯಾಕೆ, ನೀವು ಜಿಎಸ್ಟಿ ಚೀಪ್ ಇದೆ ಅಂದ್ರೆ 1ನೇ ತಾರೀಕು ನಂತರ ಜನಗಳು ಖರೀದಿ ಮಾಡಬಹುದಾಗಿತ್ತು. ಇಟ್ ಈಸ್ ವೆರಿ ಕ್ಲಿಯರ್, ಜಿಎಸ್ಟಿ ಕೆಲವೊಂದು ಪ್ರಾಡಕ್ಟಿಗೆ ಅಷ್ಟೇ ಕಮ್ಮಿ ಮಾಡಿದ್ದಾರೆ, ಹೊರತಾಗಿ ಎಲ್ಲ ಪ್ರಾಡಕ್ಟಿಗೆ ರೇಟ್ ಏರಿದೆ. ಆ ಕಾರಣಕ್ಕೆ ಜನ ಎಲ್ಲರೂ 1% ಬಂಗಾರ ಇದ್ದಿದ್ದು 3% ಟ್ಯಾಕ್ಸ್ ಆಗುತ್ತೆ ಅಂತೇಳಿ ಎಲ್ಲರೂ 30ನೇ ತಾರೀಕಿಗೆ ಬಂಗಾರ ಖರೀದಿಸಿದ್ರು. ಈ ಕಾರಣಕ್ಕೆ ರೇಟ್ ಡೇ ಬೈ ಡೇ ಏರ್ತಾ ಇದೆ. ನಾರ್ಮಲ್ ಪ್ರಾಡಕ್ಟ್ ಏನಿದೆ ಅದಕ್ಕಷ್ಟೇ ಅವರು ಪ್ರಾಡಕ್ಟ್ ಕಮ್ಮಿ ಮಾಡಿದ್ದಾರೆ. ಹಾಲು, ಮೊಸರು, ಮನುಷ್ಯನಿಗೆ 1 ಲೀಟರ್ ಹಾಲು ಮನೆಯಲ್ಲಿ ಇದ್ರೆ ಸಾಕು, ಮೊಸರು ಅರ್ಧ ಲೀಟರ್ ಇದ್ರೆ ಸಾಕು. ದಟ್ ಈಸ್ ಆಲ್ ಸ್ಮಾಲ್ ಬೇಸಿಕ್ ನೆಸೆಸಿಟಿ. ಬಟ್ಟೆ ಮಾತ್ರ ಒಂದು ಬೇಸಿಕ್ ಅಸೆನ್ಷಿಯಲ್ ನೆಸೆಸಿಟಿ ಇದೆ. ಯಾಕಂದ್ರೆ ತನ್ನ ಮನುಷ್ಯ ಕವರ್ ಮಾಡ್ಕೋಬೇಕಂದ್ರೆ ಬಟ್ಟೆ ಮೈ ಮೇಲೆ ಬೇಕು. ಅಲ್ಲ, ನೀವು ಆಫರ್ ಕೊಟ್ಟಿರೋದ್ರಿಂದಾಗಿ ಅಂದ್ರೆ 3 ತಿಂಗಳಿಗಾಗೋ ಬಟ್ಟೆನ ಒಂದೇ ದಿನದಲ್ಲಿ ಖರೀದಿ ಮಾಡಿ ಈಗ ಜನರು ಬರ್ತಾ ಇಲ್ವಾ, ಅಥವಾ ಜಿಎಸ್ಟಿ ಬಂದದ್ದಕ್ಕೆ ರೇಟ್ ಹೆಚ್ಚಿಗೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಬರ್ತಾ ಇಲ್ಲ ಜನ? ಇಲ್ಲ, ಜಿಎಸ್ಟಿ ಬಂದಿದೆ ಅಂತ ಹೇಳಿ ಈ ಕಾರಣಕ್ಕೆ ಗಿರಾಕಿಗಳು ಬರ್ತಾ ಇಲ್ಲ. ಪ್ಲಸ್ ಒಂದು 15 ದಿನ ಹಿಂದೆ ಎಲ್ಲ ಕಂಪನಿದವರು ಸೇಲ್ ಹಚ್ಚಿ ತನ್ನ ಸ್ಟಾಕ್ ಲಿಕ್ವಿಡೇಟ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡಿದ್ರು, ಆ ಲಿಕ್ವಿಡೇಟ್ ಆಗ್ಲಿಲ್ಲ. ಹೊರತಾಗಿ ಎಲ್ಲ ಸ್ಟಾಕ್ ಆಲ್ಮೋಸ್ಟ್ 90% ಉಳಿದಿದೆ. ಈ ಕಾರಣಕ್ಕೂ ನಾವು ಏನ್ ಸ್ಟಾಕ್ ನಮ್ ಕಡೆ ಇದೆ, ಇಟ್ ಈಸ್ ಆಲ್ ಪೇಡ್ ಸ್ಟಾಕ್. ಆಲ್ರೆಡಿ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಇನ್ ನಂತರ ಮತ್ತೆ 12 ಈ ಕಸ್ಟಮರ್ ಬಂದು ಡಿಸ್ಕೌಂಟ್ ಕೇಳ್ತಾರೆ. ಇವಾಗ ಜಿಎಸ್ಟಿ ಬಂದ ನಂತರ ಈಗ ನಾವು ಡಿಸ್ಕೌಂಟ್ ಅವ್ರಿಗೆ 10% ಕೊಟ್ರೆ ಆಲ್ರೆಡಿ 12% ಮಾರ್ಜಿನಿಗೆ ಹೋಗುತ್ತೆ. 22% ನಾವು ಲಾಸ್ ಮಾಡ್ಕೋಬೇಕು. ಅಂದ್ರೆ ನಾ ಗಿರಾಕಿ ತಲೆ ಮೇಲೆ ಎಷ್ಟು % ಹಾಕ್ಬೇಕೀಗ? ಈ ರೀತಿ ಬಹಳ ಸಮಸ್ಯೆ ಆಗಿದೆ. ಇವತ್ತಿಗೂ ನೀವು ಗವರ್ಮೆಂಟ್ ಏನ್ ಅನೌನ್ಸ್ ಮಾಡಿದ್ರು, ನಾವು 1 ವರ್ಷ ಮಟ್ಟ ಯಾವ್ದು ಕಾರಣಕ್ಕೆ ಸೇಲ್ಸ್ ಟ್ಯಾಕ್ಸ್ ದವರು ನಿಮ್ ಕಡೆ ಬಂದು ವೆರಿಫಿಕೇಶನ್ ಮಾಡಲ್ಲ ಅಂತ ಹೇಳಿ. ಇವತ್ತು ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಪೂರ್ತಿ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ದವರು ಅಲೆದಾಡ್ತಾ ಇದ್ದಾರೆ. ಡಿಸಿ ಬಂದಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ. ಬಂದ್ಬಿಟ್ಟು ನೀವು ಇವತ್ತು ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಕೇಳಿದ್ರು, ಸರ್ ನೀವು ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀರಿ, ಅದರಿಂದ ಏನ್ ಆಗ್ತಾ ಇದೆ, ಏನಿಲ್ಲ, ನಿಮ್ ಬಿಲ್ಲಿಂಗ್ ಪ್ರೊಸೀಜರ್ ತೋರಿಸ್ರಿ ಅಂತ ಹೇಳಿ. ಇವತ್ತು ನಮ್ಮ ಹತ್ರ ಎಲ್ಲಾ ಅಂಗಡಿಯಲ್ಲಿ ನಮ್ ಬಂದು ಬಿಲ್ಲಿಂಗ್ ಪ್ರೊಸೀಜರ್ ಒಯ್ದ್ರು. ಆಮೇಲೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ, ಹೆಂಗಿಲ್ಲ, ಯಾಕದ್ರ ಮೇಲೆ ಟ್ಯಾಕ್ಸ್ ಆಡ್ ಮಾಡ್ತಾ ಇಲ್ಲ ಅನ್ನೋದು ಎಲ್ಲ ವಿಚಾರಿಸ್ಕೊಂಡು ಹೋದ್ರು. ಆಮೇಲೆ ಮಾರ್ಕೆಟ್ ಅಲ್ಲಿ ಇವತ್ತು ಸುಮಾರು ಇಷ್ಟು ಜನ ಇದ್ದಾರೆ, ಅವ್ರು ಇವತ್ತಿಗೂ 30ನೇ ತಾರೀಕಲ್ಲಿ ಬಿಲ್ ಹರಿತಾ ಇದ್ದಾರೆ. ಬಂದು ಕೇಳಿದ್ರೆ ಯಾಕೆ ಹರಿತಾ ಇದ್ದಾರೆ ಅಂದ್ರೆ, ಇಲ್ಲ ಸರ್ ಇದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿನೇ ಇಲ್ಲ, ನಮ್ಮ ಹತ್ರ ಕಂಪ್ಯೂಟರ್ ಸಿಸ್ಟಮ್ ಇಲ್ಲ, ನಮ್ಮ ಹತ್ರ HSN ಇಲ್ಲ, ನಾವು ಅದನ್ನ ಹೆಂಗ್ ಫಾಲೋ ಮಾಡಬೇಕು,
ಈ ರೀತಿ ಸಾಕಷ್ಟು ಸಮಸ್ಯೆ ಬರ್ತಾ ಇದೆ. ಅರುಣ್, ಇದು ಒಟ್ಟು ಇಲ್ಲಿನ ಏನು ಮಾಲೀಕರ ಒಂದು ಮಾತಾಗಿದೆ. ಯಾಕಂದ್ರೆ ಈಗಾಗಲೇ ಸಂಬಳ ಆದ್ಮೇಲೆ ಬಂದು ಖರೀದಿ ಮಾಡ್ತಾರೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಬಿಡಿ ಅಂತ ಹೇಳಿ ಗ್ರಾಹಕರು ಏನ್ ಹೇಳ್ತಾರೆ ಕೇಳಿ ನವೀನ್. ಅವ್ರನ್ನು ಗ್ರಾಹಕರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ನನ್ನ ಪಕ್ಕದಲ್ಲೇ ಸಾಕಷ್ಟು ಜನ ಗ್ರಾಹಕರಿದ್ದಾರೆ. ಮೇಡಮ್, ಬಟ್ಟೆ ಈಗಾಗಲೇ GST ಬಂದಿದೆ, ಬಟ್ಟೆ ವ್ಯಾಪಾರದ ಮೇಲೆ ಹೇಗಾಗಿದೆ? ಏನ್ ಜಾಸ್ತಿ ಏನಾಗಿದೆ? ಇವಾಗಂತೂ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಅವ್ರೇನು ಹೇಳಿಲ್ಲ ಇನ್ನೂ GST ಆಗಿದೆ ಇಲ್ಲ ಅಂತ, ಬಟ್ ಅಂದ್ರೆ ಟಿವಿನಲ್ಲೆಲ್ಲ ಹೇಳಿದಾರಲ್ವಾ, ನೋಡ್ತಾ ಇದೀವಿ. ಇವಾಗ GST ಏನಾದ್ರು ಇದೆ ಅಂತ ಗೊತ್ತಾದ್ರೆ ನಾವು ಬಿಟ್ಟು ಹೋಗ್ತೀವಿ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಫಸ್ಟ್ ತಗೊಳ್ಳೋದೇ ಹೆಚ್ಚು ಅದ್ರ ಅಂತದ್ರಲ್ಲಿ ಇವ್ರು GST ಅದು ಜಾಸ್ತಿ ಮಾಡಿದೆ 5% 12% ಮಾಡಿದ್ರೆ ಕಸ್ಟಮರ್ಸ್ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮೇಡಮ್, ನೀವು ಯಾವ ಬಟ್ಟೆ ತಗೊಳಕ್ ಬಂದಿದ್ರೆ ಎಷ್ಟು ರೇಟ್ ಅಂತ ಹೇಳ್ತಾರೆ ಮೇಡಮ್? ಮಾತಾಡ ಅರುಣ್, ಇದು ಇಲ್ಲಿನ ಗ್ರಾಹಕರು ಅಂದ್ರೆ ತುಂಬಾ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಗ್ರಾಹಕರು ಇರೋದ್ರಿಂದ, ಯಾಕಂತಂದ್ರೆ ಇಷ್ಟು ದೊಡ್ಡ ಮಾಲ್ ನಲ್ಲಿ ಕೇವಲ 2-3 ಜನ ಮಾತ್ರ ಗ್ರಾಹಕರು ಸಿಗ್ತಾರೆ. ಇಲ್ಲಿ ನನ್ನ ಜೊತೆಗೆ ಮತ್ತೊಬ್ರು ಗ್ರಾಹಕರು ನನ್ನ ಜೊತೆಗಿದ್ದಾರೆ, ಅವ್ರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಯಾವ ಬಟ್ಟೆ ತಗೊಳ್ದಿದ್ರ? ರೇಟ್ ಎಷ್ಟಾಗಿದೆ ಸರ್? ರೇಂಜ್ ಎಲ್ಲ ಜಾಸ್ತಿ ಆಗಿದೆ ಸರ್. ಇವ್ರು ಕೇಳತ್ತೀವಿ ಅಂದ್ರೆ ಈಗ GST ಬಂದಿದೆ ಅಂತ ಗೊತ್ತಿದೆ, ಟಿವಿ ಒಳಗೆಲ್ಲ ಹೇಳಿದ್ದಾರೆ ಸರ್. ಅದು ಜಾಸ್ತಿ ಆಗಿದ್ರೆ ಬಿಟ್ಟು ಹೋಗ್ಬಿಟ್ಟು ಅನಾರ್ಕಲಿ ತಗೊಳಕ್ ಬಂದಿದ್ವಿ. ನಮ್ಗೆ ಏನ ರೇಟ್ ನೋಡಿದ್ರೆ ಜಾಸ್ತಿ ಅನಿಸ್ತಾ ಇದೆ. ಮಾಮೂಲಿ ಅನಾರ್ಕಲಿ ಡ್ರೆಸ್ ಮಟೀರಿಯಲ್ ಎಷ್ಟಿರುತ್ತೆ ಮೇಡಮ್ ಸಾಮಾನ್ಯವಾಗಿ? 2-5-3 ಮಟ್ಟ ಇರ್ಬೋದ್ರಿ ಸರ್. ನಮ್ ತಕ್ಕಂಗ 2 ಇಲ್ಲ 3 ಮಟ್ಟ ಇರ್ಬೋದು. ಅರುಣ್, ಇದು ಇಲ್ಲಿನ ಗ್ರಾಹಕರು ಮತ್ತೆ ಮಾಲೀಕರ ಮಾತು. GST ನೇರ ಪ್ರಭಾವ ಜವಳಿ ಮಾರುಕಟ್ಟೆ ಮೇಲೆ ಬಿದ್ದಿದೆ, ಹೀಗಾಗಿ ಸಾಕಷ್ಟು ರೀತಿಯಾದಂತಹ ನಷ್ಟಗಳು ಉಂಟಾಗ್ತಿದೆ ಅನ್ನೋದು ಇಲ್ಲಿನ ಜನರ ಮನದಾಳದ ಮಾತಾಗಿದೆ. ಅರುಣ್, ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ದೇಶ ಒಂದು ತೆರಿಗೆ ಅನುಷ್ಠಾನವಾಗಿ ಇಂದಿಗೆ ಬರೋಬ್ಬರಿ 3 ದಿನಗಳೇ ಕಳೆದಿದ್ದು ಹೋಟೆಲ್ ಮಾಲೀಕರು ಬೇಕಾಬಿಟ್ಟಿ ಬಿಲ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. GSTಯಿಂದಾಗಿ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಹೋಟೆಲ್ಗಳು ಬೇಕಾಬಿಟ್ಟಿ ಬಿಲ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಸ್ವತಃ ಗ್ರಾಹಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. GST ಪ್ರಕಾರ ಉಪಹಾರ ಮತ್ತು ಊಟಕ್ಕೆ 5% ತೆರಿಗೆ ಹೆಚ್ಚಾಗಿದೆ. ಆದರೆ ಹಿಂದೇನೆ ಬಂಡವಾಳ ಮಾಡಿಕೊಂಡಿರುವಂತಹ ಹೋಟೆಲ್ ಮಾಲೀಕರು ಹೆಚ್ಚು ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಈ ಬಗ್ಗೆ ಹೋಟೆಲ್ ಮಾಲೀಕರನ್ನ ಕೇಳಿದ್ರೆ, ನಾವು ಹಳೆಯ ಬಿಲ್ ಅನ್ನೇ ನಾವು ತೆಗೆದುಕೊಳ್ತಾ ಇದ್ದೇವೆ, ಬೇರೆ ಹೋಟೆಲ್ಗಳಲ್ಲಿ ತೆಗೆದುಕೊಳ್ತಿರಬಹುದು ಅಂತ ಹೇಳ್ತಾರೆ. ಇನ್ನು ಗ್ರಾಹಕರನ್ನ ಕೇಳಿದ್ರೆ, ಹೌದು ಸಾರ್, ಒಂದು ಕಡೆ 5% ಮತ್ತೊಂದು ಕಡೆ 10%, ಮಗದೊಂದು ಕಡೆ 15% ಬಿಲ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಜನಸಾಮಾನ್ಯರಿಗೆ ಈ ಬಗ್ಗೆ ಗೊಂದಲವಿದೆ. GST ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಿದ್ದಾರೆ ಗ್ರಾಹಕರು. ಈ ಕುರಿತು ಒಂದು ಚಿಟ್ ಚಾಟ್ ಇಲ್ಲಿದೆ ನೋಡಿ. ದೇಶ ಒಂದು ತೆರಿಗೆ ಏನು GST ಬಿಲ್ ಪಾಸ್ ಆಗಿ ಬರೋಬ್ಬರಿ ಇವತ್ತಿಗೆ 3 ದಿನ ಕಳೀತಾ ಬಂತು. ಎಲ್ಲೋ ಒಂದು ಕಡೆ ಹೋಟೆಲ್ ಮಾಲೀಕರು ಗ್ರಾಹಕರ ಹತ್ರ ಜಾಸ್ತಿ ಬೇಕಾಬಿಟ್ಟಿ ದುಡ್ಡು ತಗೋತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಸ್ವತಃ ನಾವು ಬೀದರ್ನ KB ರಸ್ತೆ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಹೋಟೆಲ್ನಲ್ಲಿ ಸುಮಾರು ಬೆಳಗ್ಗೆ ಏನು ಪ್ರತಿದಿನ ಜಾಸ್ತಿ ಒಂದು ಜನಸಂಖ್ಯೆ ಇರ್ತಕ್ಕಂಥ ಉಪಹಾರಕ್ಕೆ ಬರ್ತಾರೆ. ಆದರೆ ಇವತ್ತು ಏನು ಯಾವ ರೀತಿ ಗ್ರಾಹಕರಿದ್ರು, ಏನು ದುಡ್ಡು ಯಾವ ರೀತಿ ತೊಗೊಂಡ್ರು ಅನ್ನುವಂಥದ್ದನ್ನು ಸ್ವತಃ ಮಾಲೀಕರ ಕೇಳ್ಕೊಳ್ಳೋಣ. ಸರ್, GST ಬಿಲ್ ಬಂದು 3 ದಿನ ಆಯಿತು. ನಿಮ್ಮಲ್ಲಿ ಗ್ರಾಹಕರಿಗೆ ಏನು ಗೊತ್ತಾಗಿದೆಯಾ, ಇಲ್ಲ ಜಾಸ್ತಿ ತಗೋತಾರೆ ಅಂತ ಆರೋಪ ಕೇಳಿ ಬರ್ತಿದೆ ಮಾಲೀಕರು? ತಗೊಳ್ತಾರೆ ಸರ್. ನಮ್ಮಲ್ಲಿ ಅಂತೂ ಇನ್ನು ಹಳೆಯ ರೇಟ್ ತೊಗೊಳ್ದೆವು. ನಮಗೆ GST ಬಗ್ಗೆ ಏನು ಗೊತ್ತಾಗಿಲ್ಲ. ಇನ್ನು ಮುಂದೆ ಗೊತ್ತಾದ್ರೂ ಮಾಡಬೇಕಾದೆಲ್ಲ. ನಮಗಿನ ಏನು ಗೊತ್ತಾಗಿಲ್ಲ. 3 ದಿವಸ ಆಯಿತು. ಈಗ ಬೇರೆ ಕಡೆ ತೊಗೋತಾರ ಸರ್, ಬಂದು ಹೇಳ್ತಾರೆ 10% ತೊಗೋತಾರೆ, 5% ಅಂತಾರೆ, 18% ಅಂತ. ಏನು ಗೊತ್ತಾಗಿಲ್ಲ ಏನು ನಮ್ಮ ರೇಟು. ನಮ್ಮಲ್ಲಿ ಹಳೆ ಕಸ್ಟಮರಿಗೆಲ್ಲ ಅಷ್ಟೇ ರೇಟ್ ತೊಗೋದು, ಹಳೆ ರೇಟ್ ತೊಗೊಳ್ದೆ. ಏನೋ ನಮಗೇನು GST ಬಗ್ಗೆ ಗೊತ್ತಾಗಿಲ್ಲ. ಗ್ರಾಹಕರು ನಿಮ್ಗೆ ಹೆಂಗೆ ಪ್ರತಿಕ್ರಿಯೆ ಮಾಡ್ತಾರೆ? ಅಂದರೆ ಇದು GST ಓಕೆ ಅಂತಾರ, ಇಲ್ಲ ಹೆಂಗೆ ನಿಮ್ಮ ಜೊತೆ ಜಗಳ ಆಡ್ತಾರೆ? ಒಂದು ಸ್ವಲ್ಪ ಮಂದಿ ಕೇಳ್ತಾರೆ ಸರ್, ಜಾಸ್ತಿ ಆಗಿ ತೊಗೋತೀರಿ ಅಂತ ಕೇಳ್ತಾರೆ. ಒಂದು ಸ್ವಲ್ಪ ಮಂದಿ ಕಪ್ಪು ಹೊಡಿತಾರೆ. ಹಿಂಗೆಲ್ಲ ಅದ ಭಾಳ ಕಸ್ಟಮರ್ ಒಂದು ನಮ್ಮನ್ನ ಬರ್ತಾರೆ ಸರ್. ಡೈಲಿ ಒಂದು ನಮ್ಮನ್ನ ಹೊಸ ಟೈಪ್ ಬರ್ತಾರೆ ಡೈಲಿ. ಏನು ಹೇಳೋಕ್ಕಲ್ಲ. GST ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಭಾಳ ಮಂದಿ ಗೊತ್ತಿಲ್ಲ GST ಅಂತೇಳಿ. ನಮ್ಗೆ ಕೇಳ್ತಾರೆ GST ಅಂದ್ರೆ ಏನು ಅಂತ ಕೇಳ್ತಾರೆ. ನಮಗೆ ಗೊತ್ತಾಗಿಲ್ಲ ಸರ್. ಇನ್ನೂ ಬರ್ಬೇಕಂದ್ರೆ 3 ತಿಂಗಳು ಆಯ್ತದೆ, 2 ತಿಂಗಳು ಆಯ್ತು. ನೋಡ್ಬೇಕು ಸರ್, ಹೆಂಗೆ ಬಂತು ನೋಡ್ಬೋದು. ಇನ್ನೂ ಅಪ್ಲೈ ಆದ ಏನು ಮಾಡಲ್ಲ. ನೋಡ್ತಿರ್ಬೋದು, ಬೇರೆ ಹೋಟ್ಲಲ್ಲಿ ತಗೋತಾ ಇರ್ಬೋದು, ಬಟ್ ಈ ಹೋಟ್ಲಲ್ಲಿ ಏನು ತಗೋತಿಲ್ಲ ನಾವು ಅನ್ನುವಂಥದ್ದು. ಅಂದರೆ ಇನ್ನೂ GST ಬಗ್ಗೆ ಗೊತ್ತಿಲ್ಲ ಜನರಿಗೆ. GST ಏನು ಅನ್ನುವಂಥದ್ದನ್ನು ಸ್ವತಃ ಗ್ರಾಹಕರು ಯಾವ ರೀತಿ ಜಾಸ್ತಿ ಕೊಡ್ತಾರೋ ಕಮ್ಮಿ ಕೊಡ್ತಾರೆ ಅನ್ನುವಂಥ ಅವರು ತಿಳ್ಕೊಳ್ಳೋಣ. ಸರ್, ಈಗ GST ಬಂದಿದೆ, ನೀವು ಉಪಹಾರ ಮಾಡ್ತೀರಾ, ಡೈಲಿ ಹೊರಗಡೆ ಬಂದು ಊಟ ಮಾಡ್ತೀರಾ. ಸೊ ಈಗ ನೀವು ಏನೋ ಎಲ್ಲ ಕಡೆ ಬೇರೆ ಜಾಸ್ತಿ ಕೇಳ್ತಾರೆ ಮಾಲೀಕರು, ಇಲ್ಲ ಅದೇ ರೊಕ್ಕ ಕೊಡ್ತೀರಾ, ಹೆಂಗೆ ನೀವು ಯಾವ ಥರ ನಿಮಗೆ GST ಅನಾನುಕೂಲ ಆಗಿದೆ? ಈ GST ಬಗ್ಗೆ ಹೆಚ್ಚಿಗೆ ಜನರಿಗೆ ಏನು ಗೊತ್ತಿಲ್ಲ.
ಇಲ್ಲಿ ಕೆಲವು ತಲೆ 5% ಅಂತ ಹೇಳ್ತಾರೆ, ಕೆಲವು ತಲೆ 15, 18 ಹಿಂಗೆ ಹೇಳ್ತಾರೆ. ಅದರಲ್ಲಿ GST ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ಹೇಳಬೇಕಾಗ್ತದೆ. ಆವಾಗ ಮಾತ್ರ GST ಬಗ್ಗೆ ಗೊತ್ತಾಗ್ತದೆ ಜನರಿಗೆ. ಗ್ರಾಹಕರು ಕೂಡ ಹೇಳುವಂಥದ್ದು ಏನಪ್ಪ ಅಂದರೆ GST ಬಿಲ್ ಸಂಬಂಧಪಟ್ಟಂಗೆ ಇನ್ನೂ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಒಂದೊಂದು ಹೋಟ್ಲಲ್ಲಿ 5% ಅಂತ ಹೇಳ್ತಾರೆ, 10% ಅಂತಂದರೆ 15% ಅಂತ ಹೇಳ್ತಾರೆ. ಬಟ್ ಇದನ್ನು ಯಾವುದೇ ರೀತಿಯ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಗೆ ಒಂದು ಕಠಿಣ ನಿಯಮವಿಲ್ಲ, ಬೇಕಾಬಿಟ್ಟು ತಗೊಳ್ತಾ ಇದ್ದಾರೆ. ಆದರೆ ಇದಕ್ಕೊಂದು ಕಡಿವಾಣ ಒಂದು GST ಬಿಲ್ ಅಂದರೆ ಏನು ಅಂತ ಗ್ರಾಹಕರಲ್ಲೂ ಒಂದು ಅದು ಅವೇರ್ನೆಸ್ ಬರಬೇಕು. ಸೊ ಹಾಗಾಗಿ ಇನ್ನೂ ಟೈಮ್ ಬೇಕು ಅನ್ನುವಂಥ ಒಂದು ಅಳಲನ್ನು ಒಂದು ಆಕ್ರೋಶವನ್ನು ಇನ್ನೊಂದು ಗ್ರಾಹಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಜಯಕುಮಾರ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಇನ್ನು GST ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ನವದೆಹಲಿಯಲ್ಲಿ GST ಜಾರಿ ಕುರಿತು ಪರಿಶೀಲನಾ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಆದ್ರೆ ಕೇಂದ್ರ ಸಂಪುಟ ಕಾರ್ಯದರ್ಶಿ PK ಸಿನ್ಹಾ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ, ಪರಿಶೀಲನಾ ಸಭೆ ನಡೀತಾ ಇದೆ. GST ಜಾರಿ ಕುರಿತು ಪರಿಶೀಲನಾ ಸಭೆಯನ್ನ ನಡೆಸಲಾಗ್ತಾ ಇದೆ. ಇದರಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತಹ ಟ್ರೆಂಡ್ ಸೃಷ್ಟಿಯಾಗಿದೆ, ಒಂದಿಷ್ಟು ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅದು ಎಲ್ಲಾ ವಿಷಯಗಳ ಬಗ್ಗೆಯೂ ಕೂಡ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು ಕೌನ್ಸಿಲ್ ಅಲ್ಲಿ. ಹಾಗಾಗಿ ಅದು ಮುಂದಿನ ತಿಂಗಳು ಬರುತ್ತೆ. ಕೌನ್ಸಿಲ್ ಅಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಸದ್ಯಕ್ಕೆ GST ಜಾರಿ ಕುರಿತು ಪರಿಶೀಲನಾ ಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ PK ಸಿನ್ಹಾ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರುವಂತದ್ದು. GST ವಿಚಾರದಲ್ಲಿ ಬಹಳಷ್ಟು ಗೊಂದಲಗುಂಟಾಗ್ತಾ ಇದೆ. ಮೊದಲನೇದಾಗಿ ನಾವು ಗಮನಿಸಿದಾಗ ನ್ಯಾಪ್ಕಿನ್ಸ್, ಮಹಿಳೆಯರಿಗೆ ಬೇಕಾಗಿರುವಂತಹ ನ್ಯಾಪ್ಕಿನ್ಸ್ ಗಳ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಮಹಿಳೆಯರು ಸಾಕಷ್ಟು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗಳ ಬಗ್ಗೆ 12% ತೆರಿಗೆಯನ್ನ ವಿಧಿಸಿದ್ದಾರೆ. ಹಾಗಾಗಿ ಇದು ಸಂಪೂರ್ಣವಾಗಿ 0 ತೆರಿಗೆ ಆಗಬೇಕು ಅನ್ನೋ ಮಹಿಳಾ ಮಣಿಗಳು ಅದಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಧ್ವನಿಯನ್ನ ಎತ್ತಿದಂತವರು ಪ್ರಧಾನಿ ಮೋದಿ. ಹಾಗಾಗಿ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ಇದನ್ನ ತೆರಿಗೆಯನ್ನ 0% ಮಾಡಿ ಅಂತ ಹೇಳ್ತಾ ಇದ್ರು. ಯಾಕಂತಂದ್ರೆ ಕಳೆದ ಬಾರಿ ಇದ್ದಂತದ್ದು 14.5 ಅದನ್ನ 12ಕ್ಕೆ ಇಳಿಸಿದ್ರಿ. ಅದನ್ನ ಸಂಪೂರ್ಣವಾಗಿ ತೆರಿಗೆ ಮುಕ್ತಿಯನ್ನ ಮಾಡಬೇಕು. ಆದಾಗ ಮಾತ್ರ ಮಹಿಳೆಯರು ಆರೋಗ್ಯಕರವಾಗಿರೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಗ್ಯಾಸ್ ಅಲ್ಲೂ ಕೂಡ LPG ಗ್ಯಾಸ್ ಅಲ್ಲಿ ₹32 ಏರಿಕೆ ಆಗ್ತಾ ಇದೆ. ₹32 ಹೆಚ್ಚುವರಿಯಾಗಿ ದುಡ್ಡನ್ನ ಕೊಡಬೇಕಾಗತ್ತೆ. ಹಾಗಾಗಿ ಅದ್ಯಾವುದು ಬೇಡ, ಈಗಲೇ ಮೊದಲೇ ಕಟ್ಟಿಗೆಯನ್ನ ಬಿಟ್ಟು ಗ್ಯಾಸ್ಗೆ ಒಂದಿಷ್ಟು ಜನ ವಾಲ್ತಾ ಇದ್ದಾರೆ. ಹಾಗಾಗಿ ಅದನ್ನೂ ಕೂಡ ಹಾಳು ಮಾಡಬೇಡಿ, ಗ್ಯಾಸಿನ ದರವನ್ನ ಕಡಿಮೆ ಮಾಡಿ ಅನ್ನೋ ಒತ್ತಾಯವನ್ನ ಮಹಿಳೆಯರು ಮಾಡ್ತಾ ಇದ್ರೆ. ಯಾಕಂತಂದ್ರೆ ಇನ್ಮೇಲೆ ₹32 ಹೆಚ್ಚಿಗೆ ದರವನ್ನ ಗ್ಯಾಸ್ ಮೇಲೂ ಕೂಡ ಕೊಡಬೇಕಾಗತ್ತೆ. ಇನ್ನು ಮಗದೊಂದು ಕಡೆ ಹೋಟೆಲ್ನಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ GST ಹೆಸರನ್ನ ಹೇಳ್ಕೊಂಡು ಹೋಟೆಲ್ನವರು ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. 20 ಲಕ್ಷ ಆದಾಯ ಇರುವಂತವರು, ವಾರ್ಷಿಕವಾಗಿ 20 ಲಕ್ಷ ಆದಾಯ ಇರುವಂತಹ ಹೋಟೆಲ್ ಮಾಲೀಕರು ಯಾವುದೇ ರೀತಿಯಾದಂತಹ ದುಡ್ಡನ್ನ ವಸೂಲಿ ಮಾಡೋ ಹಾಗಿಲ್ಲ. ಅದರ ಜೊತೆಗೆ 75 ಲಕ್ಷದ ಒಳಗಿರುವಂತವರು ₹5% ತೆರಿಗೆಯನ್ನ ಮಾತ್ರ ವಿಧಿಸಬೇಕಾಗತ್ತೆ. ಆದ್ರೆ ಹೋಲ್ಸೇಲ್ ಆಗಿ ಎಲ್ಲರೂ ಕೂಡ ದರವನ್ನ ಹೆಚ್ಚಿಗೆ ಮಾಡಿದರನ್ನೋ ಆರೋಪ ಇದೆ. ಅದನ್ನು ಕಡಿಮೆ ಮಾಡಿ ಅನ್ನೋದು ಹೇಳ್ತಾ ಇದ್ದಾರೆ.